ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂಥ ಕೆಲವೊಂದು ಟಿಪ್ಸ್ ಅನ್ನ ನೋಡೋಣ. ಟಿಪ್ ನಂಬರ್ 1, ಮನೆಯಲ್ಲಿ ಸೋಪ್ ಬಾಕ್ಸಸ್ ಇರುತ್ತೆ. ನಾವು ಸೋಪ್ ಬಾಕ್ಸಲ್ಲಿ ಸೋಪನ್ನು ತೆಗೆದುಕೊಂಡ ನಂತರ ಆ ಬಾಕ್ಸನ್ನು ಬಿಸಾಕ್ಬಿಡ್ತೀವಿ, ವೇಸ್ಟ್ ಅಂತ ಹೇಳಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ. ಇನ್ನು ಮುಂದೆ ಸೋಪ್ ಬಾಕ್ಸ್ಗಳನ್ನು ವೇಸ್ಟ್ ಅಂತ ಹೇಳಿ ಡಸ್ಟ್ಬಿನ್ಗೆ ಹಾಕೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಬಳಸಿ ನೋಡಿ. ನೀವು ಸೋಪ್ ಬಾಕ್ಸಿಂದ ಸೋಪನ್ನೆಲ್ಲ ತೆಗೆದ ನಂತರ ಆ ಸೋಪ್ ಬಾಕ್ಸ್ ಒಳಗಡೆ ಮಕ್ಕಳ ನ್ಯಾಪ್ಕಿನ್ಸನ್ನು ಇಡಿ. ಅಂದರೆ ಮಕ್ಕಳು ಸ್ಕೂಲಿಗೆ ತೊಗೊಂಡು ಹೋಗ್ತಾರೆ ನೋಡಿ, ಕರ್ಚೀಫನ್ನು ನೀವು ಸೋಪ್ ಬಾಕ್ಸ್ ಒಳಗಡೆ ಇಡೋದ್ರಿಂದ ಆ ಕರ್ಚೀಫ್ ನ್ಯಾಪ್ಕಿನ್ ಏನಿರುತ್ತೆ ಅದು ತುಂಬಾ ಸ್ಮೆಲ್ ಆಗಿರುತ್ತೆ. ಅಂದರೆ ಒಂಥರ ಅದರ ಫ್ಲೇವರ್, ಅದರ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಆಗ ತುಂಬಾ ಇಷ್ಟಪಡ್ತಾರೆ. ಸೊ ಚಿಕ್ಕದಾಗಿರುವಂಥ ಮಕ್ಕಳ ನ್ಯಾಪ್ಕಿನ್ಸನ್ನು ಸ್ಕೂಲಿಗೆ ಕಳಿಸ್ತಾ ಇರ್ತೀರ ನೋಡಿ, ಅವುಗಳನ್ನು ನೀವು ಈ ರೀತಿಯಾಗಿ ಸಣ್ಣದಾಗಿ ಫೋಲ್ಡ್ ಮಾಡಿಬಿಟ್ಟು ಸೋಪ್ ಬಾಕ್ಸಸ್ ಒಳಗಡೆ ಇಟ್ಟು ನೋಡಿ. ಖಂಡಿತವಾಗಿ ಕೂಡ ಹಳದಿ ಬಣ್ಣದ ನಿಂಬೆ ಹಣ್ಣುಗಳಿಂದ ನಿಂಬೆ ರಸವನ್ನ ಈಸಿಯಾಗಿ ತೆಗಿಬಹುದು. ಆದರೆ ಹಸಿರು ಬಣ್ಣದಲ್ಲಿರುವಂತಹ ನಿಂಬೆಕಾಯಿಗಳಿಂದ ರಸವನ್ನ ತೆಗೆಯೋದು ತುಂಬಾ ಕಷ್ಟ. ಅದು ತುಂಬಾ ಗಟ್ಟಿಯಾಗಿರುತ್ತೆ. ನಾನು ಹೇಳುವಂತ ಈ ಒಂದು ಟ್ರಿಕ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ತುಂಬಾನೇ ಈಸಿಯಾಗಿ ನಿಂಬೆಕಾಯಿಯಿಂದ ರಸವನ್ನ ತೆಗಿಬಹುದು. ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಒಂದು ಚಾಕುವಲ್ಲಿ ನಿಂಬೆಕಾಯಿನ ಚುಚ್ಚಿಕೊಂಡು ಒಂದು 5 ರಿಂದ 6 ನಿಮಿಷಗಳ ಕಾಲ ಆ ನಿಂಬೆಕಾಯಿಯನ್ನು ಗ್ಯಾಸ್ ಫ್ಲೇಮ್ ಮೇಲೆ ಉಲ್ಟಾ ಪಲ್ಟಾ ಮಾಡಿ ಹಿಡಿದ್ಬಿಟ್ಟು ನಂತರ ಒಂದು ಬಟ್ಟೆ ತಗೊಂಡು ಅದನ್ನು ಚೆನ್ನಾಗಿ ಅದರ ಬಿಸಿಯನ್ನು ಆರೋವರೆಗೂ ಒರೆಸಿ ನಂತರ ನೀವು ಕಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ನಿಂಬೆ ರಸ ಅನ್ನೋದು ಬರುತ್ತೆ. ಹಾಗೆಯೇ ನಿಂಬೆಕಾಯಿ ಕೂಡ ಹಸಿರು ಬಣ್ಣದಲ್ಲಿರುವಂಥ ನಿಂಬೆಕಾಯಿ ಮೊದಲು ಗಟ್ಟಿಯಾಗಿರುತ್ತೆ. ನೀವು ಈ ರೀತಿಯಾಗಿ ಮಾಡಿದ ನಂತರ ಅದು ತುಂಬಾ ಮೆತ್ತಗಾಗುತ್ತೆ. ರಸ ಕೂಡ ನೀವು ಸ್ಕ್ವೀಸ್ ಮಾಡಿದ ತಕ್ಷಣ ಎಷ್ಟೊಂದು ರಸ ಕೂಡ ಪೂರ್ತಿಯಾಗಿ ಸಂಪೂರ್ಣವಾಗಿ ರಸ ಹೊರಗೆ ಬರುತ್ತೆ. ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ನೋಡಿ. ಟಿಪ್ ನಂಬರ್ 3, ನಾವು ಚಪಾತಿಗಾಗಿರ್ಬೋದು, ದೋಸೆಗಾಗಿರ್ಬೋದು ಎಣ್ಣೆಯನ್ನು ಮೇಲೆ ಅಪ್ಲೈ ಮಾಡ್ತೀವಲ್ವಾ. ಸೊ ಹಾಗಾಗಿ ಒಂದು ಬೌಲ್ ಅಥವಾ ಒಂದು ಗ್ಲಾಸಲ್ಲಿ ನಾವು ಎಣ್ಣೆಯನ್ನು ಹಾಕಿ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ. ನಾವು ಡೈರೆಕ್ಟಾಗಿ ಎಣ್ಣೆ ಹಾಕಿದ್ದಂಥ ಬೌಲ್ ಅಥವಾ ಗ್ಲಾಸನ್ನು ನೆಲಕ್ಕೆ ಇಡೋದ್ರಿಂದ ನೆಲ ಕೂಡ ಗಲೀಜಾಗುತ್ತೆ, ಆಯಿಲ್ ಆಗುತ್ತೆ. ಸೊ ಆಗ ನೀವು ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ನೋಡಿ. ಈ ರೀತಿಯಾದ ವೇಸ್ಟ್ ಬಾಕ್ಸಸ್ ಬರುತ್ತೆ ನೋಡಿ, ಆ ಬಾಕ್ಸ್ನ ಕ್ಯಾಪನ್ನು ನೀವು ಬೌಲಲ್ಲಿ ಎಣ್ಣೆ ಹಾಕಿದರೆ ಆ ಬೌಲ್ ಕೆಳಗಡೆ ಈ ಥರ ವೇಸ್ಟ್ ಬಾಕ್ಸಸ್ ಕ್ಯಾಪನ್ನು ನೀವು ಇಟ್ಟರೆ ನೆಲ ಕೂಡ ಗಲೀಜಾಗಿರೋದಿಲ್ಲ. ಏನೇ ಒಂದು ಎಣ್ಣೆ ಸೋರಿದ್ರೂ ಕೂಡ ಅದು ಆ ಪ್ಲೇಟ್ ಒಳಗಡೆ ಬಿದ್ದಿರುತ್ತೆ. ಹಾಗೆ ನೀವು ಗ್ಲಾಸಲ್ಲಿ ಹಾಕೋದಾದ್ರೂ ಕೂಡ, ಚಿಕ್ಕದಾದ ಗ್ಲಾಸಲ್ಲಿ ಹಾಕಿದ್ರೂ ಕೂಡ ಈ ವಾಟರ್ದು ಕ್ಯಾನ್ದು ಕ್ಯಾಪ್ ಬರುತ್ತೆ. ಹಾಗೆಯೇ ಆಯಿಲ್ ಕಂಟೈನರ್ ಕ್ಯಾಪ್ಸ್ ಬರುತ್ತೆ ನೋಡಿ, ಆ ಕ್ಯಾಪ್ಸನ್ನು ನೀವು ಆ ಗ್ಲಾಸ್ ಕೆಳಗಡೆ ಎಣ್ಣೆ ಹಾಕಿರುವಂಥ ಗ್ಲಾಸ್ ಕೆಳಗಡೆ ಇಟ್ಟರೂ ಕೂಡ ತುಂಬಾ ನೆಲ ಕೂಡ ಗಲೀಜಾಗಿರೋದಿಲ್ಲ. ಎಣ್ಣೆ ಸೋರಿದ್ರೂ ಕೂಡ ಕ್ಯಾಪ್ ಒಳಗಡೆ ಬಿದ್ದಿರುತ್ತೆ. ಟಿಪ್ ನಂಬರ್ 4, ನಾವು ಕುಕ್ಕರ್ ಹ್ಯಾಂಡಲನ್ನು ಎಷ್ಟೇ ಟೈಟ್ ಮಾಡಿ ಇಟ್ಟರೂ ಕೂಡ ಕೆಲವೊಮ್ಮೆ ಆಗಾಗ ಲೂಸ್ ಆಗ್ತಾನೆ ಇರುತ್ತೆ. ಅಂದರೆ ಹೊಸದಾಗಿ ತಂದಾಗ ಕುಕ್ಕರ್ ಹ್ಯಾಂಡಲ್ಲು ಟೈಟಾಗಿ ಇರುತ್ತೆ, ಬಿಚ್ಚಿ ಹೋಗೋದಿಲ್ಲ. ದಿನ ಕಳೆದಂತೆ ಏನಾಗುತ್ತೆ ಅಂದರೆ ಎಷ್ಟು ಸಲ ನಾವು ನಟ್ಟು ಲೂಸ್ ಆದರೂ ತಿರುಗಿಸಿ ಟೈಟ್ ಮಾಡಿದ್ರೂ ಕೂಡ ಸ್ವಲ್ಪ ದಿನ ಆದ ನಂತರ ಮತ್ತೆ ಅದು ಲೂಸ್ ಆಗ್ತಾನೆ ಇರುತ್ತೆ. ಕುಕ್ಕರ್ ಹ್ಯಾಂಡಲ್ಲು ಕೂಡ ಲೂಸ್ ಆಗ್ತಿರುತ್ತೆ. ನಮಗೆ ಅಡುಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ಇಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಇನ್ನು ಮುಂದೆ ನಿಮ್ಮ ಕುಕ್ಕರ್ ಹ್ಯಾಂಡಲ್ ಅನ್ನೋದು ಲೂಸ್ ಆಗೋದಿಲ್ಲ. ನೋಡಿ, ಬೆಳ್ಳುಳ್ಳಿ ಇರುತ್ತಲ್ಲ, ಬೆಳ್ಳುಳ್ಳಿನ ತೊಗೊಂಡು ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಅದರ ರಸ ಬರೋವರೆಗೂ ಜಜ್ಜಿಬಿಟ್ಟು ನಂತರ ಈ ಕುಕ್ಕರ್ ಹ್ಯಾಂಡಲಲ್ಲಿ ಒಂದು ನಟ್ಟು ಹಾಕಿರ್ತಾರೆ ನೋಡಿ, ಆ ನಟ್ಟನ್ನು ಪೂರ್ತಿಯಾಗಿ ಬಿಚ್ಚಿಬಿಟ್ಟು ಹೊರ ತೆಗಿರಿ. ಆ ನಟ್ಟಿನ ಹಿಂಭಾಗಕ್ಕೆ ಪೂರ್ತಿಯಾಗಿ ಆ ಜಜ್ಜಿದಂತಹ ಬೆಳ್ಳುಳ್ಳಿಯ ರಸವನ್ನು ಸಂಪೂರ್ಣವಾಗಿ ಹಚ್ಚಿ ನಂತರ ಆ ನಟ್ಟನ್ನು ಫಿಕ್ಸ್ ಮಾಡಿ. ಅಂದರೆ ಕುಕ್ಕರ್ ಹ್ಯಾಂಡಲ್ ಹಾಕ್ಬಿಟ್ಟು ಫಿಕ್ಸ್ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ಟೈಟಾಗಿ ಆ ನಟ್ ಅನ್ನೋದು ಕೂತ್ಕೊಳ್ಳುತ್ತೆ. ನಿಮ್ಮ ಕುಕ್ಕರ್ ಹ್ಯಾಂಡಲ್ಲು ಕೂಡ ಆಗಾಗ ಬಿಚ್ಕೊಳ್ತಾ ಇರೋದಿಲ್ಲ, ಟೈಟಾಗಿ ಕೂರುತ್ತೆ. ಸೊ ಈ ಬೆಳ್ಳುಳ್ಳಿ ರಸದಲ್ಲಿ ತುಂಬಾ ಘಾಟು ಖಾರ ಇರೋದ್ರಿಂದ ಅದು ಟೈಟಾಗಿ ಹಿಡಿದಿಟ್ಕೊಳ್ಳುತ್ತೆ. ಸೊ ಈ ಒಂದು ಟ್ರಿಕ್ಸನ್ನು ನೀವು ಫಾಲೋ ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ. ನಾನು ತಿಳಿಸುವಂಥ ಈ ಟ್ರಿಕ್ಸ್ಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.